ಇನ್ನು ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಅವರ ಮನೆಯ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಅಕ್ರಮ ಹಣ ವರ್ಗಾವಣೆ, ವಿದೇಶಗಳಲ್ಲಿ ಆಸ್ತಿ ಪಾಸ್ತಿಯನ್ನು ಹೊಂದಿದ್ದಂತಹ ಹಿನ್ನೆಲೆಯಲ್ಲಿ ಅವರ ನಿವಾಸದ ಮೇಲೆ ರೇಡ್ ಆಗಿದೆ. ಈ ದಾಳಿ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಮಹತ್ವದ ಸಾಕ್ಷಿಯನ್ನು ವಶಪಡಿಸಿಕೊಂಡಿದ್ದಾರಂತೆ. ರಿಯಲ್ ಎಸ್ಟೇಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿದ್ದಾರೆ ಇವ್ರ ಕುಟುಂಬ. ಈಗಲ್ಲ, ದಶಕಗಳಿಂದ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಂದಿರೋದು. ಪತ್ನಿ ಮತ್ತು ಮಕ್ಕಳ ಹೆಸರಿನಲ್ಲಿ ವಿದೇಶದಲ್ಲಿ ಈ ಶಾಸಕರು ಆಸ್ತಿ ಮಾಡಿದಾರಂತೆ. ಜರ್ಮನಿ ಮತ್ತು ಮಲೇಷ್ಯಾದಲ್ಲಿ ಆಸ್ತಿ ಮಾಡಿರುವ ದಾಖಲೆಗಳೆಲ್ಲವೂ ಪತ್ತೆಯಾಗಿದೆ. ಬಟ್ ಇವರು ಈಗಲ್ಲ, ಮೊದಲಿಂದನೂ ಕೂಡ ರಿಯಲ್ ಎಸ್ಟೇಟ್ನಲ್ಲೇ ಮಾಡ್ಕೊಂಡು ಬಂದಂಥವ್ರು. ಶ್ರೀಮಂತ ಕುಟುಂಬ ಸುಬ್ಬಾರೆಡ್ಡಿ ಅವ್ರ ಕುಟುಂಬ. ಅವ್ರು ಫಾರಿನ್ನಲ್ಲಿ ಆಸ್ತಿ ಮಾಡಿದರೆ ಅದೇನು ಆಶ್ಚರ್ಯ ಇಲ್ಲ. ಬಟ್ ಅಕ್ರಮವಾಗಿ ಮಾಡಿದಾರಾ? ಅಕ್ರಮ ಹಣ ವರ್ಗಾವಣೆಗಳು ನಡೆದಿದೆಯಾ? ಇದು ಈಗ ಗೊತ್ತಾಗಬೇಕಾಗಿರೋ ವಿಚಾರ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಸುಬ್ಬಾರೆಡ್ಡಿ ಅವ್ರ ಕುಟುಂಬ ದಶಕಗಳ ಕಾಲದಿಂದನೂ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಂದಂಥವ್ರು, ಶ್ರೀಮಂತ ಕುಟುಂಬ. ವಿದೇಶದಲ್ಲಿ ಆಸ್ತಿ ಮಾಡಿದ್ರು ಏನು ಇದಿಲ್ಲ. ಆದರೆ ಈಗ ಇಡಿ ರೇಡ್ ಆಗಿರ್ತಕ್ಕಂಥದ್ದು ಯಾಕೆ? ಅಕ್ರಮವಾಗಿ ಏನಾದರೂ ಹಣ ವರ್ಗಾವಣೆ ಆಗಿದೆಯಾ ಅಂತ. ಅರವಿಂದ, ನಿನ್ನೆ ಬೆಳಿಗ್ಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದಂತಹ ಸುಬ್ಬಾರೆಡ್ಡಿ ಅವರ ಮನೆ ಹಾಗೆ ಅವರ ಒಡೆತನದ ಕಂಪನಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಅದು ಭಗಿನಿ ಗ್ರೂಪ್ ಆಫ್ ಕಂಪನೀಸ್. ಆ ಕಂಪನಿಯ ಮೇಲೆ ದಾಳಿಯನ್ನು ನಡೆಸಿ ಒಂದಷ್ಟು ದಾಖಲಾತಿಗಳನ್ನ ಶೋಧ ಮಾಡುವ ಕೆಲಸವನ್ನ ಮಾಡಲಾಗಿತ್ತು. ನಿನ್ನೆ 7 ಗಂಟೆಗೆ ಶುರುವಾದಂತಹ ಈ ಒಂದು ದಾಳಿ ಇವತ್ತು ಬೆಳಗಿನ ಜಾವ 3 ಗಂಟೆಗೆ ಎಂಡ್ ಆಗಿದೆ. ಒಂದಷ್ಟು ದಾಖಲಾತಿಗಳನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. ಬರೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ದಾಳಿಗೆ ಪ್ರಮುಖ ಕಾರಣವನ್ನ ನೋಡಿದಂತಹ ಸಂದರ್ಭದಲ್ಲಿ ಫೆಮಾ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ, ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್. ಈ ಇಡಿ ಫೆಮಾ ಮತ್ತೆ ಫೆರೆ ಕಾಯ್ದೆಗಳು ಉಲ್ಲಂಘನೆಯಾದಂತಹ ಸಂದರ್ಭದಲ್ಲಿ ಅಕ್ರಮ ಹಣ ವರ್ಗಾವಣೆ ಕಂಡು ಬಂದಂತಹ ಸಂದರ್ಭಗಳಲ್ಲಿ ECIR ಅನ್ನ ದಾಖಲು ಮಾಡಿ ಕೋರ್ಟ್ನಿಂದ ಪರ್ಮಿಷನ್ ಅನ್ನು ಪಡೆದುಕೊಂಡು ಮನೆಯ ಮೇಲೆ ದಾಳಿಯನ್ನು ನಡೆಸಿ ಒಂದಷ್ಟು ದಾಖಲಾತಿಗಳನ್ನ ಪತ್ತೆ ಮಾಡುತ್ತೆ. ಆ ದಾಖಲಾತಿಗಳನ್ನ ಸ್ಟಡಿ ಮಾಡಿದ ನಂತರ ವಿಚಾರಣೆಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕೂಡ ಕರೆಯುವಂತಹ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ವಿದೇಶದಲ್ಲಿ ಹಣ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಈ ರೆಗ್ಯುಲೇಷನ್ಸ್ ಏನಿದಾವೆ, ಈ ಅಕ್ರಮ ಹಣದ ವರ್ಗಾವಣೆ ಏನಿದೆ, ಇದನ್ನ ಕಣ್ತಪ್ಪಿಸಿ ಮಾಡ್ಕೊಂಡಿದ್ದಾರೆ ಅನ್ನೋದು ಇದು ವಾದ. ಹೀಗಾಗಿಯೇ ಮನೆಯ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಇದೀಗ ಸಿಕ್ಕಿರುವಂತಹ ದಾಖಲಾತಿಗಳಲ್ಲಿ ಒಂದಷ್ಟು ದೇಶಗಳಲ್ಲಿ ಆಸ್ತಿಯನ್ನು ಕೂಡ ಹೊಂದಿದ್ದಾರೆ. ಅದು ಕೂಡ ಅಕ್ರಮ ಹಣ ವರ್ಗಾವಣೆಯಿಂದ ಒಂದಷ್ಟು ಕಾಯ್ದೆಗಳನ್ನ, ಫೆಮಾ ಕಾಯ್ದೆಯನ್ನ, ಫೆರಾ ಕಾಯ್ದೆಯನ್ನ ಉಲ್ಲಂಘಿಸಿದ್ದಾರೆ. ಹೀಗಾಗಿಯೇ ಈ ಒಂದು ದಾಳಿ ನಡೆದಿದೆ ಅನ್ನೋ ಮಾಹಿತಿಗಳು ಇಡಿಯಿಂದ ಲಭ್ಯವಾಗ್ತಿರೋದು. ಒಂದು, ಅವ್ರನ್ನ ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಈಗ ಮನೆಯಲ್ಲಿ ಸಿಕ್ಕಿರುವಂತಹ, ಅವರ ಕಚೇರಿಗಳಲ್ಲಿ ಸಿಕ್ಕಿರುವಂತಹ ದಾಖಲಾತಿಗಳನ್ನ ಪರಿಶೀಲನೆ ನಡೆಸಿ ಆ ಬಳಿಕ ವಿಚಾರಣೆ ನಡೆಸಿದಂತಹ ಬಳಿಕ ಸಂಪೂರ್ಣವಾಗಿ ಎಷ್ಟು ಆಸ್ತಿಯನ್ನು ಹೊಂದಿದ್ದಾರೆ, ಎಷ್ಟು ಅಕ್ರಮವೆಸಗಿದ್ದಾರೆ, ಇವೆಲ್ಲವೂ ಕೂಡ ಇಡಿ ತನಿಖೆಯಲ್ಲಿ ಮುಂದಿನ ದಿನಗಳಲ್ಲಿ ಹೊರಬರಬೇಕಿದೆ. ರೈಟ್ ಮೂರ್ತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.